ನಮಸ್ಕಾರ ಗೆಳೆಯರೇ, ನಾನು ನಿಮ್ಮ ಸಂಜೀವ್ ಅಮರಾಪುರ್. ಇವತ್ತು ಮತ್ತೊಂದು ಹೊಸ ವಿಷಯದೊಂದಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಂದಿದ್ದೇನೆ. ಇವತ್ತಿನ ಟಾಪಿಕ್ ಪಂಪ್ ಪವರ್ ಕ್ಯಾಲ್ಕುಲೇಷನ್. ಒಂದು ಪಂಪ್ ಇರುತ್ತೆ, ಅದಕ್ಕೆ ಪವರ್ ಎಷ್ಟು ಬೇಕಾಗುತ್ತೆ ಅಂತ ಕ್ಯಾಲ್ಕುಲೇಷನ್ ನಾವು ಇವತ್ತು ಮಾಡ್ತಾ ಇದೀವಿ. ಸೊ ಅದ್ರ ಬಗ್ಗೆ ಸ್ವಲ್ಪ ಡೆಫಿನಿಷನ್ ಫಾರ್ಮುಲಾ ಹೇಳ್ತೀನಿ ನಿಮಗೆ. ನಂತರ ಒಂದು ಎಕ್ಸಾಂಪಲ್ ತಗೊಂಡು ಹೌ ಟು ಕ್ಯಾಲ್ಕುಲೇಟ್ ದ pump power, what type of the pump required the power motor, HP motor. So then first you are going to take the definition definition of the pump. Pump is the power required by a pumper to lift a liquid from a lower level to the higher level and to overcome the friction losses in pipes and pipe fittings. Pump andre no power. Pump is a power required to lift the liquid from low level to high level to overcome the friction losses of the pipes and fittings. Then formula used to find the power of the pump is formula P equal to rho QGH divided by efficiency of pump, nu P. ಯೂನಿಟ್ ಇದ್ರದ್ದು ವ್ಯಾಟ್ ನಲ್ಲಿ ಬರುತ್ತೆ. ಈಗ ಇದ್ರದ್ದು ಪಾರ್ಟ್ಸ್, ಸೆಪರೇಟ್ ಪಾರ್ಟ್ಸ್ ಯಾವ ನೋಡೋದಾದ್ರೆ P is equal to power required by the pump in watt hour. ವ್ಯಾಟ್ ನಲ್ಲಿದೆ ಪವರ್. Rho is the density of the liquid, kg per meter cube. Density ಇದು ವಾಟರ್ ಇರಬಹುದು ಮತ್ತು ಜ್ಯೂಸ್ ಇರಬಹುದು. ವಾಟ್ ಎವರ್ ಲಿಕ್ವಿಡ್ ಯು ವಾಂಟ್ ಟು ಲಿಫ್ಟ್, ಟೇಕ್ ದಟ್ ಲಿಫ್ಟ್ density of that liquid. Then G equal to acceleration due to gravitation, that is equal to 9.81 meter per second, G. Then Q is equal to discharge, flow rate meter per second. So sometimes ಇದರಲ್ಲಿರುತ್ತೆ ಲೀಟರ್ ಪರ್ ಸೆಕೆಂಡ್ ನಲ್ಲಿ ಇರುತ್ತೆ. So then H is equal to total head in meter, H. Then nu P is equal to overall efficiency of pump. This denotes the efficiency, overall efficiency of the pump. Then ಈ ಫಾರ್ಮುಲಾ ಏನಿದೆ ವ್ಯಾಟ್ ಅಲ್ಲಿ ಇದೆ, ಯಾವುದು ರೋ ಕ್ಯೂ ಜಿ ಎಚ್ ಡಿವೈಡ್ ಬೈ ನ್ಯೂ ಪಿ. ದೆನ್ ಇನ್ನೊಂದು ಫಾರ್ಮುಲಾ ಯಾವುದು ಪಿ ಇಸ್ ಈಕ್ವಲ್ ಟು ನೀವು ರೋ ಜಿ ಕ್ಯೂ, ಇಲ್ಲಿ ಕ್ಯೂ ಏನಿದೆ ಲೀಟರ್ ಪರ್ ಸೆಕೆಂಡ್ ನಲ್ಲಿ ಇದೆ, ಇಂಟು ಎಚ್ ಡಿವೈಡ್ ಬೈ 1000 ಇಂಟು ನ್ಯೂ ಪಿ, ಎಫಿಷಿಯನ್ಸಿ ಆಫ್ ಪಂಪ್. ಇದು ಮಾಡಿದ್ರೆ ಏನ್ ಬರುತ್ತೆ, ಕಿಲೋ ವ್ಯಾಟ್ ಅಲ್ಲಿ ಬರುತ್ತೆ. ಕಿಲೋ ವ್ಯಾಟ್ ಏನ್ ಮಾಡಬೇಕು, ಕ್ಯೂ ಇಸ್ ಲೀಟರ್ ಪರ್ ಸೆಕೆಂಡ್ ಡಿವೈಡ್ ಬೈ 1000 ಮಾಡಿದ್ರೆ ಕಿಲೋ ವಾಟ್ ಯೂನಿಟ್ ಅಲ್ಲಿ ಕನ್ವರ್ಟ್ ಆಗುತ್ತೆ. ದೆನ್ ಇದನ್ನೇ ನಾವು ಪಿ ಈಕ್ವಲ್ ಟು ರೋ ಜಿ ಕ್ಯೂ ಇಸ್ ಇನ್ ಮೀಟರ್ ಪರ್ ಸೆಕೆಂಡ್ ಇಂಟು ಎಚ್ ಡಿವೈಡ್ ಬೈ 3600 ಇಂಟು ನ್ಯೂ ಪಿ. ಇದರಲ್ಲಿ ಏನ್ ತಗೊಂಡಿದ್ವಿ, ಮೀಟರ್ ಪರ್ ಸೆಕೆಂಡ್. ಕ್ಯೂ ಏನಿದೆ ಫ್ಲೋ ರೇಟ್ ನ ಮೀಟರ್ ಕ್ಯೂಬ್ ಪರ್ ಸೆಕೆಂಡ್ ನಲ್ಲಿ ಇದೆ. ಇದು ಕಿಲೋ ವ್ಯಾಟ್ ಅವರ್, ಬಟ್ ಮೀಟರ್ ಕ್ಯೂಬ್ ಇದೆ, ಮೀಟರ್ ಕ್ಯೂಬ್ ಪರ್ ಸೆಕೆಂಡ್, ಇದು ಲೀಟರ್ ಪರ್ ಸೆಕೆಂಡ್. ದೆನ್ ಫೈನಲಿ ನಾವು ಇನ್ನು ನೆಕ್ಸ್ಟ್ ಏನ್ ನೋಡೋದು, ಟೋಟಲ್ ಹೆಡ್. ಟೋಟಲ್ ಹೆಡ್ ಏನಿದೆ, ಟೋಟಲ್ ಹೆಡ್ H is equal to HS plus HF plus HM all in meters. ಇದರಲ್ಲಿ HS ಅಂದ್ರೆ ಸ್ಟ್ಯಾಟಿಕ್ ಹೆಡ್ ಇನ್ ಮೀಟರ್. ಸೊ HF ಅಂದ್ರೆ ಫ್ರಿಕ್ಷನ್ ಹೆಡ್ ಲಾಸಸ್ ಇನ್ ಸಕ್ಷನ್ ಅಂಡ್ ಡೆಲಿವರಿ ಪೈಪ್, ಇದು ಮೀಟರ್ ಅಲ್ಲಿ. ಸೊ HM ಅಂದ್ರೆ HM is equal to minor losses in fittings and wall, ಅದು ಮೀಟರ್ ಅಲ್ಲಿ ಇರುತ್ತೆ. ಸೊ ಇದು ಡೆಫಿನಿಷನ್, ಫಾರ್ಮುಲಾ ಅಂಡ್ ಹೆಡ್ ಲಾಸಸ್, ಇದರದೆಲ್ಲ ಡಿನಾಮಿನೇಷನ್ ಕೊಟ್ಟಿದ್ದೀವಿ. ನೆಕ್ಸ್ಟ್ ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ಮೂಲಕ ಹೆಂಗೆ ನಾವು ಪವರ್ ಫೈಂಡ್ ಔಟ್ ಮಾಡೋದನ್ನ ನೋಡೋಣ. ಈಗ ಅದು ಫಾರ್ಮುಲಾ ನೋಡಾಯ್ತು, ಇದೊಂದು ಸಿಂಪಲ್ ಎಕ್ಸಾಂಪಲ್ ಮೂಲಕ ಹೌ ಟು ಕ್ಯಾಲ್ಕುಲೇಟ್ ದ ಪವರ್ ರಿಕ್ವೈರ್ಡ್ ಫಾರ್ ದ ಪರ್ಟಿಕ್ಯುಲರ್ ಪಂಪ್ ಅಂತ ನೋಡೋಣ. ಎಕ್ಸಾಂಪಲ್,
A pump delivers the water at 25 liters against a total head of 25 meter. The overall efficiency of the pump 75%. Find the power required. ಏನು ಹೇಳ್ತಾರೆ ಇವರು ಓವರಾಲ್ ಎಫಿಷಿಯನ್ಸಿ ಆಫ್ ಪಂಪ್ 75. ಸೊ ಸೊಲ್ಯೂಷನ್ ಏನು ಮಾಡಬೇಕು, ಗಿವನ್ ಡಾಟಾ ಏನಿದೆ, Q is equal to Q flow rate, Q is equal to 25 liters per second. ಇದನ್ನ ನಾವು ಮೀಟರ್ ಕ್ಯೂಬ್ ಸೆಕೆಂಡ್ ಅಲ್ಲಿ ಕನ್ವರ್ಟ್ ಮಾಡೋಣ. is equal to 0.020 meter cube per second. Then H, total H given is 25 meter. Head in meter. Then new phi, efficiency of the pump is 25%, is equal to 0.75. Then density, rho is equal to density of water is always 1000 kg per meter cube. Density of water. Then G is gravitational force, acceleration due to gravity, 9.81 meter per second square. Then we know that formula, P is equal to rho GQH divided by mu P, efficiency of the pump. Then now data fill up ಮಾಡೋಣ. Then is equal to rho is 1000 into G 9.18 into Q flow rate 20.020 into head H 25 meter divided by efficiency of the pump is 0.75. Then in solve ಮಾಡಿದ್ರೆ is equal to 6540 ವ್ಯಾಟ್ ಅಲ್ಲಿದೆ. 6540 at ಇದನ್ನ ನಾವು ಕಿಲೋ ವ್ಯಾಟ್ ಮಾಡಬೇಕು. ಡಿವೈಡ್ ಬೈ 1000 ಮಾಡಿದ್ರೆ P is equal to 6.54 kilowatt. So this particular pump having the 20 liters per second lift against the head of 25 meter, efficiency of pump 75, the total power required P is equal to 6.54 kilowatt. ಇದನ್ನಾಯ್ತು ಪವರ್ ಕ್ಯಾಲ್ಕುಲೇಷನ್ ಮಾಡಾಯ್ತು. So this is one simple example how to find out the power required for the particular pump. ಇದನ್ನೇ ನಾವು ಮೀಟರ್ ಕ್ಯೂಬ್ ಪರ್ ಸೆಕೆಂಡ್ ನಲ್ಲಿ ಕೊಟ್ಟಾಗ ಡಿವೈಡ್ ಬೈ 36,000 ಮಾಡಿದ್ವಿ. ಫಾರ್ಮುಲಾ ನೋಡಿದಿಲ್ಲ ಆಗ. ದೆನ್ ವ್ಯಾಟ್ ಅಲ್ಲಿ ಇತ್ತೆ ಡೈರೆಕ್ಟ್ ಇದು ಮಾಡಬೇಕು. P is equal to rho G QH divided by nu P. ಇದಕ್ಕೆ 1000 ಮಲ್ಟಿಪ್ಲೈ ಮಾಡಿದ್ರೆ ಕಿಲೋ ವ್ಯಾಟ್ ಅಲ್ಲಿ ಬಂತು. ನೆಕ್ಸ್ಟ್ ಅದು ಮೀಟರ್ ಕ್ಯೂಬ್ ಪರ್ ಸೆಕೆಂಡ್ ಇಲ್ಲಿ 3600 ಡಿವೈಡ್ ಮಾಡಿದ್ರೆ ನಮಗೆ ಮೀಟರ್ ಕ್ಯೂಬ್ ಫ್ಲೋ ರೇಟ್ ಮೀಟರ್ ಕ್ಯೂಬ್ ಪರ್ ಸೆಕೆಂಡ್ ಪವರ್ ಕ್ಯಾಲ್ಕುಲೇಷನ್ ಮಾಡಬಹುದು. So this is one simple example and this is the formula to find out the power of the pump. ಇದಾಗಿತ್ತು ಗೆಳೆಯರೆ, ಪವರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ದ ಪಂಪ್. ಇದು ವಿಡಿಯೋ ಲೈಕ್ ಆದರೆ ಹೆಚ್ಚು ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಹೆಚ್ಚು ಸಪೋರ್ಟ್ ಮಾಡಿ. ಕೊನೆಯದಾಗಿ ಹೆಚ್ಚು ಮರಗಳನ್ನು ಬೆಳೆಸಿ ಪರಿಸರನ ಉಳಿಸಿ ಅಂತ ಹೇಳ್ತಾ ಗುಡ್ ನೈಟ್.